Hi, hello, my dear children. Today I will start NCERT 10th Standard Social Science lesson name The First War of Indian Independence 1857 Reward. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. Dear student, this lesson examination purpose important for 3 marks questions. Next, answer the following 6 sentence. First question, what are the political causes for the first war of Indian independence? 1857ರ ದಂಗೆಗೆ ಕಾರಣವಾದ ರಾಜಕೀಯ ಕಾರಣಗಳೇನು ಅನ್ನೋದು ನೋಡೋದಾದ್ರೆ, ಫಸ್ಟ್ ಪಾಯಿಂಟ್ ಡಾಕ್ಟರಿನ್ ಆಫ್ ಲೇಬ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ದತ್ತು ಪುತ್ರರಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎಂಬ ನೀತಿ ಅಂತ ಹೇಳ್ತೀವಿ. ಈ ನೀತಿಯನ್ನ ಜಾರಿಗೆ ತಂದ್ರು. ಮೊದಲನೇದಾಗಿ ಈ ನೀತಿಯನ್ನ ಜಾರಿಗೆ ತಂದ್ರು. ಇದನ್ನ ಹೂ ಈಸ್ ಇಂಟ್ರೊಡ್ಯೂಸ್ ಡಾಕ್ಟರಿನ್ ಆಫ್ ಲೇಬ್ಸ್? ಲಾರ್ಡ್ ಡಾಲೌಸಿ ಅಂತ ಕೇಳ್ತಾರೆ. ಈ ಕ್ವಶನ್ಸ್ ಕೇಳ್ತಾರೆ ಮಕ್ಕಳೇ. ಲಾರ್ಡ್ ಡಾಲೌಸಿಯನವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಥವಾ ಡಾಕ್ಟರಿನ್ ಆಫ್ ಲೇಬ್ಸ್ ಎಂಬ ನೀತಿಯನ್ನ ಭಾರತ ದೇಶದಲ್ಲಿ ಜಾರಿಗೆ ಮಾಡ್ತಾರೆ. ನೆಕ್ಸ್ಟ್, ಇದರಿಂದ ಮೆನಿ ಇಂಡಿಯನ್ಸ್ ಕಿಂಗ್ಸ್ ಹ್ಯಾಡ್ ಟು ಲಾಸ್ ದೇರ್ ಕಿಂಗ್ಡಮ್ಸ್. ಈ ಒಂದು ನೀತಿಯ ಪ್ರಕಾರ ಯಾವುದೇ ದೇಶೀಯ ರಾಜನು ತನಗೆ ಮಕ್ಕಳಿಲ್ಲದಿದ್ದರೆ ರಾಜ್ಯವನ್ನ ದತ್ತುಪುತ್ರನಿಗೆ ವಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಉದಾಹರಣೆಗೆ, ಹಾಗಾದ್ರೆ ಈ ಒಂದು ನೀತಿಯಿಂದ ಅನೇಕ ರಾಜವಂಶಸ್ಥರು ತಮ್ಮ ಸಂಸ್ಥಾನಗಳನ್ನು ಕಳೆದುಕೊಳ್ತಾರೆ. ಉದಾಹರಣೆಗೆ ಸತಾರ, ಜೈಪುರ್, ಝಾನ್ಸಿ, ಉದಯ್ಪುರ್. ಜೈಪುರ್, ಝಾನ್ಸಿ, ಉದಯ್ಪುರ್ ಈ ರೀತಿ ಅನೇಕ ರೀತಿಯಾದಂತಹ ಸಂಸ್ಥಾನಗಳು ಬ್ರಿಟಿಷರ ಕೈವಶವಾಗ್ತವೆ. ನೆಕ್ಸ್ಟ್, ಅಬಾಲಿಶ್ಡ್ ದ ಕಿಂಗ್ಶಿಪ್ ಆಫ್ ತಂಜೋರ್ ಕರ್ನಾಟಿಕ್. ಅಷ್ಟೇ ಅಲ್ಲದೆ ಮಕ್ಕಳೇ, ಈ ಒಂದು ಬ್ರಿಟಿಷರು ಏನ್ ಮಾಡಿದ್ರಪ್ಪ ಅಂದ್ರೆ ತಂಜಾವೂರ್ನ ಒಂದು ಕರ್ನಾಟಕ ನಲ್ಲಿರುವಂತಹ ರಾಜ್ಯರ ಒಂದು ರಾಜ್ಯತ್ವವನ್ನ ಅಥವಾ ಅಧಿಕಾರವನ್ನ ನಾಶ ಮಾಡಿಸ್ತಾರೆ. ಅವರನ್ನ ಸಿಂಹಾಸನದಿಂದ ಪದಚ್ಯುತಗೊಳಿಸ್ತಾರೆ. ದ ಬ್ರಿಟಿಷ್ ಡೆತ್ ಥ್ರೋನ್ಡ್ ಮೊಘಲ್ ಕಿಂಗ್ಸ್ ಮೆನಿ ಅದರ್ ಕಿಂಗ್ಸ್. ಬ್ರಿಟಿಷ್ ಸಂಸ್ಥಾನದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಮೊಘಲ್ ರಾಜವಂಶಸ್ಥರನ್ನ ಡೆತ್ ಥ್ರೋನ್ಡ್ ಪದಚ್ಯುತಗೊಳಿಸ್ತಾರೆ, ಅಂದ್ರೆ ಸಿಂಹಾಸನದಿಂದ ಕೆಳಗಿಳಿಸ್ತಾರೆ. ಮೆನಿ ಸೋಲ್ಜರ್ಸ್ ಬಿಕೇಮ್ ಅನ್ಎಂಪ್ಲಾಯ್ಡ್. ಯಾವಾಗ ಈ ಒಂದು ಡಾಕ್ಟರಿನ್ ಆಫ್ ಲೇಬ್ಸ್ ಎಂಬ ನೀತಿಯನ್ನು ಜಾರಿಗೆ ತಂದ್ರೋ ಆ ಒಂದು ಆಗ ಏನಾಯ್ತಪ್ಪ ಅಂದ್ರೆ ಅನೇಕ ಸೈನಿಕರು, ಭಾರತ ದೇಶದ ಒಂದು ರಾಜವಂಶಸ್ಥರಲ್ಲಿ ಇರುವಂತಹ ಸೈನಿಕರು ಅನ್ಎಂಪ್ಲಾಯ್ಡ್ ಆಗ್ತಾರೆ ಅಥವಾ ನಿರುದ್ಯೋಗಿಗಳಾಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ಇದು 1857ರ ದಂಗೆಗೆ ಕಾರಣವಾಗುತ್ತೆ. ನೆಕ್ಸ್ಟ್ ಕ್ವಶನ್, explain the economic causes for the first war of Indian independence. Explain the economic causes for the first war of Indian independence. 1857ರ ದಂಗೆಗೆ ಕಾರಣವಾದ ಆರ್ಥಿಕ ವಿಚಾರಗಳೇನು ಅನ್ನೋದು ನೋಡೋದಾದ್ರೆ, ಮೊದಲನೇದಾಗಿ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲೈಸೇಷನ್. ಅನೇಕ ರೀತಿಯಾದಂತಹ ಕೈಗಾರಿಕಾ ಅಭಿವೃದ್ಧಿಗಳು ಹೆಚ್ಚಾದವು. ಸೆಕೆಂಡ್ ಒನ್, ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ ಇಂಡಸ್ಟ್ರೀಸ್ ಡಿಮಿನಿಶ್ಡ್. ಅಂದ್ರೆ ಭಾರತ ದೇಶದ ಕೈಯಿಂದ ಮಾಡುವಂತಹ ಅಥವಾ ಕರ್ಮಿಗಳು ಒಂದು ಸಣ್ಣ ಕೈಗಾರಿಕೆಗಳೆಲ್ಲ ಮೂಲೆ ಗುಂಪಾದ್ವು. ಯಾವಾಗ ಈ ಒಂದು ಬ್ರಿಟಿಷರು ಅನೇಕ ರೀತಿಯಾದಂತಹ ಇಂಡಸ್ಟ್ರೀಸ್ ಗಳನ್ನ ಓಪನ್ ಮಾಡಿದ್ರು, ಭಾರತ ದೇಶದಲ್ಲಿರುವಂತಹ ಕರಕುಶಲ ಕೈಗಾರಿಕೆಗಳು ಮೂಲೆ ಗುಂಪಾದ್ವು. ನೆಕ್ಸ್ಟ್, ಇಂಗ್ಲೆಂಡ್ ಬಿಕೇಮ್ ಎ ವರ್ಕ್ ಶಾಪ್ ಆಫ್ ಇಂಡಸ್ಟ್ರೀಸ್. ಅಷ್ಟೇ ಅಲ್ಲದೆ ಇಂಗ್ಲೆಂಡ್ನವರು ಅಥವಾ ಬ್ರಿಟಿಷ್ ಅವರು ತನ್ನದೇ ಆದಂತಹ ಒಂದು ವರ್ಕ್ ಶಾಪ್ ಇಂಡಸ್ಟ್ರೀಸ್ ಗಳನ್ನ ಓಪನ್ ಮಾಡೋದಕ್ಕೆ ಶುರು ಮಾಡಿದ್ರು. ಆರ್ಟಿಷಿಯನ್ಸ್ ಆಫ್ ಇಂಡಿಯಾ ಬಿಕೇಮ್ ಅನ್ಎಂಪ್ಲಾಯ್ಡ್. ಯಾವಾಗ ಈ ಒಂದು ಬ್ರಿಟಿಷರು ಇಂಡಸ್ಟ್ರೀಸ್ ಗಳನ್ನ ಅಥವಾ ಕೈಗಾರಿಕೆಗಳನ್ನ ಓಪನ್ ಮಾಡಿ ಅದರಲ್ಲಿ ಅತ್ಯುತ್ತಮವಾದಂತಹ ಸಿದ್ಧ ವಸ್ತುಗಳನ್ನಾಗಿ ಮಾಡಿ ಭಾರತ ದೇಶಕ್ಕೆ ಬಂದು ಮಾರಾಟ ಮಾಡಕ್ಕೆ ಶುರು ಮಾಡಿದ್ರು, ಆಗ ತಮ್ಮ ಭಾರತ ದೇಶದಲ್ಲಿ ಕರಕುಶಲ ಕರ್ಮಿಗಳು, ಉದಾಹರಣೆಗೆ ಬುಟ್ಟಿ ಎಣ್ಣೆದಾಗಿರ್ಬೋದು, ಚಾಪೆ ಎಣ್ಣೆದಾಗಿರ್ಬೋದು, ಮಡಿಕೆ ಕುಡಿಗೆಗಳಿಗೆ ಅಲಂಕಾರ ಮಾಡೋದಾಗಿರ್ಬೋದು, ಇಲ್ಲಿ ಮಾಡ್ತಾ ಇರುವಂತ ಅನೇಕ ಕಾರ್ಮಿಕರು ಅನ್ಎಂಪ್ಲಾಯ್ಡ್ ಆದ್ರು ಅಥವಾ ನಿರುದ್ಯೋಗಿಗಳಾದ್ರು. Next, the weavers industry suffered a lot.
ಇದರಿಂದ ಅನೇಕ ಒಂದು ಏನಪ್ಪಾ ಅಂದ್ರೆ ಕಾರ್ಮಿಕರು ಇಂಡಸ್ಟ್ರೀಸ್ ಗಳು ಬಂದ ನಂತರ ಅನೇಕ ಲಾಸ್ ಅನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂತು. ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಬಿಕೇಮ್ ಫೈನಾನ್ಷಿಯಲಿ ಪ್ಯಾಥೆಟಿಕ್. ಈ ಒಂದು ಭಾರತ ದೇಶದಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಂತ ಅನೇಕ ಕಲಕುಶರ ಕಾರ್ಮಿಕರು ಏನಾದ್ರಪ್ಪ ಅಂದ್ರೆ ಫೈನಾನ್ಷಿಯಲ್ ಆಗಿ ವೀಕ್ ಆದ್ರು, ಅಂದ್ರೆ ಹಣಕಾಸಿನ ಕೊರತೆ ಅನ್ನೋದು ಉಂಟಾಯ್ತು. ಯಾರೂ ಸಹ ಅವರು ಮಾಡಿರುವಂತಹ ವಸ್ತುಗಳಿಗೆ ಬೇಡಿಕೆ ಅನ್ನೋದು ಕಡಿಮೆ ಆಯ್ತು. ನೆಕ್ಸ್ಟ್, ಫಾರ್ಮರ್ಸ್ ವರ್ ಎಕ್ಸ್ಪ್ಲಾಯ್ಟೆಡ್ ಬೈ ಜಮೀನ್ದಾರ್ಸ್. ಅಷ್ಟೇ ಅಲ್ಲದೆ ಮಕ್ಕಳೇ, ಜಮೀನ್ದಾರರು ಅಂತೇನು ಹೇಳ್ತೀವಿ, ಅವರು ಫಾರ್ಮರ್ಸ್ಗೆ ಹೆಚ್ಚು ಹಿಂಸೆಯನ್ನ ಕೊಡುವಂತಹ ಒಂದು ಪರಿಸ್ಥಿತಿ ಬಂತು. ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಷನ್ ರೈಟ್ಸ್. ಅಷ್ಟೇ ಅಲ್ಲದೆ ಜಮೀನ್ದಾರ್ ಅವ್ರಿಗೆ ಈ ಒಂದು ಲ್ಯಾಂಡ್ ಟ್ಯಾಕ್ಸ್ ಅನ್ನ ಭೂ ತೆರಿಗೆಯನ್ನ ಕಲೆಕ್ಟ್ ಮಾಡ್ರಿ ಎಂಬ ಒಂದು ರೈಟ್ಸ್ ಅಥವಾ ಹಕ್ಕನ್ನ ಕೊಟ್ಟರು ಈ ಒಂದು ಜಮೀನ್ದಾರರಿಗೆ. ನೆಕ್ಸ್ಟ್, ಫಾರ್ಮಿಂಗ್ ಇನಾಮ್ ಕಮಿಷನ್. ಅಷ್ಟೇ ಅಲ್ಲದೆ ಈ ಒಂದು ಫಾರ್ಮಿಂಗ್ ಇನಾಮ್ ಕಮಿಷನ್ ಅನ್ನೋದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಸ್ಟಾರ್ಟ್ ಮಾಡಿದ್ರು. ಇದು ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಒಂದು ನಡೆಯೋದಕ್ಕೆ ಇದೊಂದು ಕಾರಣ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದಕ್ಕೆ ಆಡಳಿತಾತ್ಮಕ ಕಾರಣಗಳೇನು ಅನ್ನೋದು ನೋಡೋದಾದ್ರೆ, ಮೊದಲನೇದಾಗಿ ಸಿವಿಲ್ ಅಂಡ್ ಕ್ರಿಮಿನಲ್ ಲಾಸ್. ನೋಡಿ, ಈ ಒಂದು ಭಾರತದಲ್ಲಿ ಬ್ರಿಟಿಷ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಪ್ರಜೆಗಳಿಗೆ ಒಂದು ಸಿವಿಲ್ ಅಂಡ್ ಕ್ರಿಮಿನಲ್ ಕಾನೂನುಗಳನ್ನ ಭಾರತ ದೇಶದಲ್ಲಿ ಜಾರಿಗೆ ತಂದ್ರು. ನೆಕ್ಸ್ಟ್, ಲಾಸ್ ಅಪ್ಲೈಡ್ ಟು ಇಂಡಿಯನ್ಸ್ ಇನ್ ಎಸ್ ಡಿಫರೆಂಟ್ ಮ್ಯಾನರ್. ಇದು ವೈವಿಧ್ಯಮಯವಾದಂತಹ ಒಂದು ಭಾರತೀಯ ಒಂದು ಕಾನೂನುಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಅಪ್ಲೈ ಮಾಡೋದಕ್ಕೆ, ಭಾರತೀಯರ ಮೇಲೆ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್, ಇಂಗ್ಲಿಷ್ ದ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್. ಇದು ಭಾರತದಲ್ಲಿ ಒಂದು ದೇಶೀಯ ಭಾಷೆಯಾಗಿ ಇಂಗ್ಲಿಷ್ ಅನ್ನ ಮಾರ್ಪಡಕ್ಕೆ ಮುಂದಾದ್ರು. ನೆಕ್ಸ್ಟ್, ಜಡ್ಜಸ್ ಗೇವ್ ಜಡ್ಜ್ಮೆಂಟ್ಸ್ ಇನ್ ಫೇವರ್ ಆಫ್ ದ ಇಂಗ್ಲಿಷ್. ಈ ಒಂದು ಬ್ರಿಟಿಷ್ ಗವರ್ನಮೆಂಟ್ ಏನ್ ಮಾಡಿದ್ರಪ್ಪ ಅಂದ್ರೆ, ಆ ಒಂದು ಬ್ರಿಟಿಷ್ ಜಡ್ಜಸ್ ಏನ್ ಮಾಡಿದ್ರಪ್ಪ ಅಂದ್ರೆ, ಯಾರವ್ರಿಗೆ ಫೇವರ್ ಆಗಿ, ಯಾರವ್ರಿಗೆ ಇಷ್ಟ ಆಗಿರ್ತಾರ ಅಂದ್ರೆ ಇಂಗ್ಲಿಷ್ ಅವರು ಅವ್ರಿಗೆ ಹೆಚ್ಚಾಗಿ ಇಷ್ಟ ಆಗಿದ್ರು ಅಂತವ್ರಿಗೆ ಮಾತ್ರ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಜಡ್ಜ್ಮೆಂಟ್ ಅನ್ನ ಕೊಡ್ತಾ ಇದ್ರು. ನೆಕ್ಸ್ಟ್, ಪೀಪಲ್ ಡಿಡ್ ನಾಟ್ ಲೈಕ್ ದ ಲಾಸ್, ನ್ಯೂ ಲಾಸ್. ಆದ್ರೆ ಈ ಒಂದು ಬ್ರಿಟಿಷರು ಜಾರಿಗೆ ತಂದಂತಹ ಅನೇಕ ಕಾನೂನುಗಳು ಈ ಒಂದು ಭಾರತೀಯ ಜನರಿಗೆ ಅರ್ಥವಾಗ್ತಾ ಇರ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಅಲ್ಲಿ ನಾನು ಮೊದಲೇ ಹೇಳ್ದಂಗೆ ಒಂದು ದೇಶೀಯ ಭಾಷೆಯಾಗಿ ಏನ್ ಮಾಡಿದ್ರು, ಬರೀ ಕೇವಲ ಇಂಗ್ಲಿಷ್ ಮಾತ್ರ ಅಪ್ಲೈ ಮಾಡಿದ್ರು. ಅಲ್ಲಿರುವಂತಹ ಜನರ ಒಂದು ಭಾಷೆಗಳಿಗೆ ಅನುಗುಣವಾಗಿ ಅಪ್ಲೈ ಮಾಡಿರಲಿಲ್ಲ. ಆ ಒಂದು ಕಾರಣದಿಂದಾಗಿ ಅವ್ರು ಏನೇ ಕಾನೂನುಗಳನ್ನ ಜಾರಿಗೆ ತಂದ್ರು ಭಾರತೀಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಇದು ಸಹ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದಕ್ಕೆ ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಮಿಲಿಟರಿ ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದಕ್ಕೆ ಸೈನಿಕ ಕಾರಣಗಳು ಏನು ಅನ್ನೋದು ನೋಡೋದಾದ್ರೆ, ಮೊದಲನೇದಾಗಿ ದ ಸಿಚುಯೇಷನ್ ಆಫ್ ಇಂಡಿಯನ್ ಸೋಲ್ಜರ್ಸ್ ಇನ್ ದ ಬ್ರಿಟಿಷ್ ಆರ್ಮಿ ವಾಸ್ ಪ್ಯಾಥೆಟಿಕ್. ಅಷ್ಟೇ ಅಲ್ಲದೆ ಇಂಗ್ಲಿಷ್ ಸೈನ್ಯದಲ್ಲಿದ್ದಂತಹ ಭಾರತೀಯ ಸೈನಿಕರ ಸ್ಥಿತಿ ಶೋಚನೀಯವಾಗಿತ್ತು. ನಂತರ, ಡಿಡ್ ನಾಟ್ ಹ್ಯಾವ್ ದ ಸ್ಟೇಟಸ್, ಸ್ಯಾಲರಿ ಅಂಡ್ ಪ್ರಮೋಷನ್. ಅಷ್ಟೇ ಅಲ್ಲದೆ ಮಕ್ಕಳೇ, ಈ ಒಂದು ಭಾರತೀಯ ಸೈನಿಕರು ಹಾಗೂ ಇಂಗ್ಲಿಷ್ ಸೈನಿಕರ ನಡುವೆ ತಾರತಮ್ಯವನ್ನ ಮಾಡ್ತಾ ಇದ್ರು. ಯಾವ ರೀತಿನಪ್ಪ ಅಂದ್ರೆ, ಉನ್ನತ ಹುದ್ದೆಗಳನ್ನ ಬ್ರಿಟಿಷ್ ಸೈನಿಕರಿಗೆ ಕೊಡ್ತಾ ಇದ್ರು, ಬಟ್ ಆದ್ರೆ ಯಾವುದೇ ರೀತಿಯಾದಂತಹ ಭಾರತೀಯ ಸೈನಿಕರಿಗೆ ಪ್ರಮೋಷನ್ ಅನ್ನ ಕೊಡ್ತಾ ಇರಲಿಲ್ಲ. ಮತ್ತೆ ಭಾರತೀಯ ಸೈನಿಕರಿಗೆ ಸ್ಯಾಲರಿ ಅಥವಾ ವೇತನವನ್ನ ಅತಿ ಕಡಿಮೆ ಕೊಡ್ತಾ ಇದ್ರು, ಬ್ರಿಟಿಷ್ ಸೈನಿಕರಿಗೆ ಹೆಚ್ಚು ವೇತನವನ್ನ ಕೊಡ್ತಾ ಇದ್ರು. ಇದು ಸಹ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದಕ್ಕೆ ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ದ ಪ್ರೆಷರ್ ಪುಟ್ ಆನ್ ಇಂಡಿಯನ್ ಸೋಲ್ಜರ್ಸ್ ಫಾರ್ ಓವರ್ಸೀಸ್ ವರ್ಕ್. ಮತ್ತೆ ಅಷ್ಟೇ ಅಲ್ಲದೆ ಮಕ್ಕಳೇ, ಈ ಒಂದು ಭಾರತೀಯ ಸೈನಿಕರಿಗೆ ಹೆಚ್ಚು ಪ್ರೆಷರ್, ಒತ್ತಡವನ್ನ ಕೊಡ್ತಾ ಇದ್ರು. ಹೆಚ್ಚು ಓವರ್ ಟೈಮ್ ವರ್ಕ್ ಮಾಡಬೇಕು ಅನ್ನೋದು ಈ ಒಂದು ಬ್ರಿಟಿಷರು ಅವರಿಗೆ ಹೆಚ್ಚು ವರ್ಕ್ ಅನ್ನ ಕೊಡ್ತಾ ಇದ್ರು. ನೆಕ್ಸ್ಟ್, ಟ್ರಿಗರ್ಡ್ resistant among them due to their religious belief. Next question, what are the immediate reasons of 1857 war? ಹಾಗಾದ್ರೆ ಮಕ್ಕಳೇ, 1857ರ ಸಿಪಾಯಿ ದಂಗೆಗೆ ತಕ್ಷಣದ ಕಾರಣಗಳೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಫಸ್ಟ್ ಒನ್, ಬ್ರಿಟಿಷ್ ಪ್ರೊವೈಡ್ ದ ರಾಯಲ್ ಎನ್ಫೀಲ್ಡ್ ಗನ್ಸ್. ಅಷ್ಟೇ ಅಲ್ಲದೆ ಮಕ್ಕಳೇ,
ಏನಪ್ಪಾ ಅಂದ್ರೆ ಈ ಒಂದು ಬ್ರಿಟಿಷರು ಇಂಗ್ಲಿಷ್ ಸೈನ್ಯದಲ್ಲಿ ಅಂದಾಜು 40,000 ಇಂಗ್ಲಿಷ್ ಸೈನಿಕರನ್ನ ಭಾರತೀಯ ಸೈನಿಕರ ಸಂಖ್ಯೆ 2 ಲಕ್ಷಕ್ಕೆ ಮೀರಿದಷ್ಟಿತ್ತು. ಅಷ್ಟೇ ಅಲ್ಲದೆ ಮಕ್ಕಳೇ, ಇಲ್ಲಿ ಏನಪ್ಪಾ ಅಂದ್ರೆ ಬ್ರಿಟಿಷ್ ಪ್ರೊವೈಡ್ ದ ರಾಯಲ್ ಎನ್ಫೀಲ್ಡ್ ಗನ್ಸ್. ಬ್ರಿಟಿಷರು ಈ ಒಂದು ರಾಯಲ್ ಎನ್ಫೀಲ್ಡ್ ಗನ್ಸ್ ಅನ್ನ ಪ್ರೊವೈಡ್ ಮಾಡಿದ್ರು. ಯಾರಿಗೆ? ಬರೀ ಬ್ರಿಟಿಷ್ ಸೈನಿಕರಿಗೆ ಮಾತ್ರ. ನೆಕ್ಸ್ಟ್, ಬುಲೆಟ್ಸ್ ವರ್ ಸೆಮೆಡ್ ಇನ್ ದ ಫ್ಯಾಟ್ ಆಫ್ ಫಿಗ್ ಅಂಡ್ ಕೌ. ಏನ್ ಈ ಒಂದು ಬುಲೆಟ್, ಭಾರತೀಯರ ಬುಲೆಟರಿಗೆ ಕೊಟ್ಟಿದ್ದಂತಹ ಬುಲೆಟ್ಗೆ ಪಿಗ್ ಅಂಡ್ ಕೌ ಫ್ಯಾಟ್ ಅಂದ್ರೆ ಹಂದಿ ಮತ್ತು ದನದ ಕೊಬ್ಬನ್ನ, ರಕ್ತದ ಕೊಬ್ಬನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಆ ಮದ್ದುಗುಂಡುಗಳಿಗೆ ಸರ್ವಿದ್ರು. ಇದು ಒಂದು ಕಾರಣ ಅಂತಾನೆ ಹೇಳ್ಬೋದು. ಕೌ ವಾಸ್ ಸ್ಕ್ಯಾರ್ಡ್ ಫಾರ್ ಹಿಂದೂಸ್ ಅಂಡ್ ಪಿಗ್ ವಾಸ್ ಪ್ರಾಹಿಬಿಟೆಡ್ ಫಾರ್ ಮುಸ್ಲಿಮ್ಸ್. ಹಾಗಾದ್ರೆ ಮಕ್ಕಳೇ, ಈ ಒಂದು ದನದ ಮತ್ತು ಹಂದಿಯ ಕೊಬ್ಬನ್ನ ಮದ್ದುಗುಂಡುಗಳಿಗೆ ಏನು ಸರ್ವಿದ್ರು, ಆ ಒಂದು ಕಾರಣದಿಂದಾಗಿ ಈ ಒಂದು ಯುದ್ಧ ನಡೆಯೋದಕ್ಕೆ ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು. ಯಾವ ರೀತಿನಪ್ಪ ಅಂದ್ರೆ ಈ ಒಂದು ಹಸು, ಆಗಿನ ಕಾಲದಲ್ಲಿ ಈ ಒಂದು ಹಸು ಮತ್ತೆ ಹಸು ಹಿಂದೂಗಳ ಪವಿತ್ರ ಪ್ರಾಣಿ, ಪೂಜನೀಯ ಪ್ರಾಣಿಯಾಗಿತ್ತು. ಅದೇ ರೀತಿ ಪಿಗ್ ಅಥವಾ ಹಂದಿ ಮುಸ್ಲಿಮರ ಒಂದು ಪೂಜನೀಯ ಒಂದು ಪ್ರಾಣಿಯಾಗಿತ್ತು. ಸೊ ಆ ಒಂದು ಕಾರಣದಿಂದಾಗಿ ಇದು 1857ರ ದಂಗೆಗೆ ಕಾರಣ ಆಯ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಬ್ಯಾರಕ್ಪುರ್ ಸೋಲ್ಜರ್ಸ್ ರೆಫ್ಯೂಸ್ಡ್ ಗನ್ಸ್. ಅಲ್ಲಿರುವಂತಹ ಬ್ಯಾರಕ್ಪುರ್ ನಲ್ಲಿದ್ದಂತಹ ಭಾರತೀಯ ಸೈನಿಕರು ಏನ್ ಮಾಡಿದ್ರಪ್ಪ ಅಂದ್ರೆ ಆ ಗನ್ ಅನ್ನ ರೆಫ್ಯೂಸ್ ಮಾಡಿದ್ರು, ಅದನ್ನ ಸ್ವೀಕರಣೆ ಮಾಡಲಿಲ್ಲ. ನೆಕ್ಸ್ಟ್, ಸೊ ಮಂಗಲ್ ಪಾಂಡೆ ಕಿಲ್ಡ್ ಆಫೀಸರ್. ಯಾವಾಗ ಈ ಒಂದು ರೂಮರ್ ಎದ್ದೊಳ್ತು, ಈ ಒಂದು ಭಾರತೀಯರಿಗೆ ಒಂದು ಮದ್ದುಗುಂಡುಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನ ಸರ್ವಿದರೆ ಮುಸ್ಲಿಂ ಮತ್ತು ಹಿಂದೂ ಧರ್ಮದಲ್ಲಿರುವಂತಹ ಸೈನಿಕರಿಗೆ ಯಾವಾಗ ಈ ಒಂದು ರೂಮರ್ ಎದ್ದೊಳ್ತು, ಆಗ ಅಲ್ಲಿದ್ದಂತಹ ಮಂಗಲ್ ಪಾಂಡೆ ಏನ್ ಮಾಡಿದಪ್ಪ ಅಂದ್ರೆ ಬ್ರಿಟಿಷ್ ಅಧಿಕಾರಿಯನ್ನು ಏನ್ ಮಾಡಿದಪ್ಪ ಅಂದ್ರೆ ಅಷ್ಟು ಜನರ ಮಧ್ಯೆ ಹೋಗಿ ಕಿಲ್ ಮಾಡ್ತಾನೆ ಅಥವಾ ಕೊಲ್ತಾನೆ. Next, mention the reasons for the failure of the mutiny 1857 or 1857 revolt did not yield the expected result. Why? Mention the reasons for the failure of the mutiny 1857 revolt. ಹಾಗಾದ್ರೆ ಇದರ್ಥ ಏನು? 1857ರ ಸಿಪಾಯಿ ದಂಗೆ ಅವನತಿಗೊಳ್ಳಲು ಕಾರಣಗಳೇನು ಅನ್ನೋದು ನೋಡೋದಾದ್ರೆ, ಫಸ್ಟ್ ಪಾಯಿಂಟ್, ಡಿಡ್ ನಾಟ್ ಕವರ್ ಎವರಿ ಪಾರ್ಟ್ ಆಫ್ ಇಂಡಿಯಾ. ಮಕ್ಕಳೇ, ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅವನತಿಗೊಳ್ಳೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಓವರ್ ಆಲ್ ಇಂಡಿಯಾನ ಕವರ್ ಆಗಿರ್ಲಿಲ್ಲ. ಈ ಒಂದು ಯುದ್ಧ ನಡೀತಾ ಇದೆ ಅನ್ನೋದು ಇಡೀ ಭಾರತದಾದ್ಯಂತ ಗೊತ್ತೇ ಇರಲಿಲ್ಲ. ಸೆಕೆಂಡ್ ಒನ್, ನಾಟ್ ಎ ಪ್ಲಾನ್ಡ್ ಮ್ಯೂಟಿನಿ. ಯಾವುದೇ ರೀತಿಯಾದಂತಹ ಒಂದು ಯೋಜನೆ ಅನ್ನೋದು ಇರಲಿಲ್ಲ ಈ ಒಂದು ಯುದ್ಧ ನಡೆಯೋದ್ರಲ್ಲಿ. ನೆಕ್ಸ್ಟ್, ಲ್ಯಾಕ್ಡ್ ಡೈರೆಕ್ಷನ್. ಮತ್ತೆ ಒಂದು ನಿರ್ದೇಶನವನ್ನು ನೀಡುವಂತಹ ಒಬ್ಬ ವ್ಯಕ್ತಿನೂ ಸಹ ಇರಲಿಲ್ಲ. ನೆಕ್ಸ್ಟ್, ಲ್ಯಾಕ್ ಆಫ್ ಲೀಡರ್ಶಿಪ್. ಒಂದು ನಾಯಕತ್ವದ ಗುಣದ ಕೊರತೆ ಇತ್ತು. ನೆಕ್ಸ್ಟ್, ಲ್ಯಾಕ್ಡ್ ಡಿಸಿಪ್ಲೈನ್. ಶಿಸ್ತಿನ ಕೊರತೆ ಇತ್ತು. ಇಡೀ ಒಂದು ಸೈನಿಕರ ನಡುವೆ ಶಿಸ್ತಿನ ಕೊರತೆ ಅನ್ನೋದಿತ್ತು. ನೆಕ್ಸ್ಟ್, ಲ್ಯಾಕ್ಡ್ ಎ ಡಿಫಿನೈಟ್ ಹೇಮ್. ಯಾವುದೇ ರೀತಿಯಾದಂತ ಗುರಿ ಉದ್ದೇಶ ಅನ್ನೋದಿರಲಿಲ್ಲ ಇಡೀ ಒಂದು ಭಾರತೀಯ ಸೈನಿಕರಲ್ಲಿ. ನೆಕ್ಸ್ಟ್, ಲಾಸ್ ದ ಫ್ಯಾತ್ ಆಫ್ ಕಾಮನ್ ಪೀಪಲ್. ಮತ್ತೆ ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಅನೇಕ ಸೋಲ್ಜರ್ಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಸಾಮಾನ್ಯ ಜನರ ಬಳಿ ಹೋಗಿ ಲೂಟಿ ಮಾಡುವಂತ ಒಂದು ಪರಿಸ್ಥಿತಿ ಬಂತು. ಇಂಡಿಯನ್ ಕಿಂಗ್ಸ್ ಡಿಡ್ ನಾಟ್ ಸಪೋರ್ಟ್ ಫಾರ್ ದ ವಾರ್. ಅಷ್ಟೇ ಅಲ್ಲದೆ ಮಕ್ಕಳೇ, ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅವನತಿಗೊಳ್ಳೋದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅಲ್ಲೇ ಇರುವಂತಹ ಭಾರತೀಯ ಅರಸರು ಈ ಒಂದು ವಾರ್ಗೆ ಅಥವಾ ಯುದ್ಧಕ್ಕೆ ಯಾವುದೇ ರೀತಿಯಾದಂತಹ ಸಹಕಾರ ನೀಡಲಿಲ್ಲ, ಸಪೋರ್ಟ್ ಅನ್ನ ಮಾಡಲಿಲ್ಲ. ನೆಕ್ಸ್ಟ್, ಲ್ಯಾಕ್ಡ್ ಇನ್ ಮಿಲಿಟರಿ ಸ್ಟ್ರಾಟಜೀಸ್. ಅಷ್ಟೇ ಅಲ್ಲದೆ ಭಾರತ ದೇಶದಲ್ಲಿ ಈ ಒಂದು ಸೈನಿಕರ ಒಂದು ಮಿಲಿಟರಿ ಸ್ಟ್ರಾಟಜೀಸ್ ಒಂದು ಕೊರತೆ ಅನ್ನೋದು ಇತ್ತು. ಇದು ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದಕ್ಕೆ ಅವನತಿಗೊಳ್ಳೋದಕ್ಕೆ ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು.